ಮತ್ತು ಏನು ಈ ಕಾಂಗ್ರೆಸ್ನವರು ಒಂದು ಹೊಸದಾಗಿ ನಾವೊಂದು ಕಾಯ್ದೆಯನ್ನು ತಂದ್ವಿ ಡಿಸೆಂಬರ್ 12 ಅನಿಸುತ್ತೆ, 12 ಅಥವಾ 20ನೇ ತಾರೀಕು ನಾವೊಂದು ಹೊಸ ಕಾಯ್ದೆಯನ್ನು ಗ್ರಾಮೀಣ ಭಾರತವನ್ನು ಮೂಲಭೂತ ಸೌಕರ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಕಾಯ್ದೆಗೆ ತಿದ್ದುಪಡಿಯನ್ನು ತಂದ್ವಿ. ನಿಮ್ಗೆ ಗೊತ್ತಿದೆ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಏನಿತ್ತು, ಮನ್ರೇಗಾ ಅಂತ ಕರೀತಾ ಇದ್ವಿ. ಇದನ್ನು ನಾವು ಇವತ್ತು ವಿಕಸಿತ್ ಭಾರತ್ ರೋಜ್ಗಾರ್ ಇದನ್ನು ನಾವು ಗ್ರಾಮೀಣ ಅಂತೇಳಿ ನಾವು ಕರೆದಿದ್ವಿ. ಅದನ್ನು ರಾಮ್ಜಿ ಅಂತ ಬಂದಿದ್ವಿ. ಆ ರಾಮ್ಜಿ ಅನ್ನೋದನ್ನ ಪಾಪ ಹೆಸರು ಕೇಳ್ತಾನೆ ಕಾಂಗ್ರೆಸ್ನವ್ರಿಗೆ ಅದೇನಾಗಿದೆ ಗೊತ್ತಿಲ್ಲ, ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ರಾಮ್ ಶಬ್ದ ಕೇಳಿದ್ರೇನೆ ಅವರು ನಿಜವಾಗ್ಲೂ ಕೂಡ ಅವರು ಕುಳಿತ ಕಡೆ ಕೂತ್ಕೊಳ್ಳ, ಆ ಸೀಟ್ನಲ್ಲಿ ಕೂತ್ಕೊಳ್ಳ. ನೀವು ನೋಡಿದ್ದೀರಿ, ರಾಮ ಮಂದಿರ ಕಟ್ಟಿ ಇಡೀ ವಿಶ್ವ ನೋಡಿತ್ತು, ಇಡೀ ದೇಶದ ಜನರ ರಾಮ ಜನ್ಮಭೂಮಿಗೆ ಅಯೋಧ್ಯೆಗೆ ಹೋಗಿ ನೋಡ್ಕೊಂಡು ಬಂದ್ರೆ ಕಾಂಗ್ರೆಸ್ನ ಒಂದು ನರ ಪಿಳ್ಳೆ ಕೂಡ ಹೋಗಿಲ್ಲ. ಆಮೇಲೆ ಹೋಗಿದ್ದಾರೆ, ಆಮೇಲೆ ಬಹಳ ಜನ ಹೋಗಿದ್ದಾರೆ, ಇದಕ್ಕೆ ಹೋಗಿಲ್ಲ, ಯಾರು ಕೂಡ ಉದ್ಘಾಟನೆಗೆ ಹೋಗಿಲ್ಲ. ಇದರ ಬಗ್ಗೆ ಕೂಡ ನಾನು ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಪಕ್ಷದ ವತಿಯಿಂದ ಒಂದು ಸುದ್ದಿಗೋಷ್ಠಿಯನ್ನು ಇಟ್ಕೊಳ್ತೀವಿ. ಯಾವ ರೀತಿ ಗ್ರಾಮೀಣ ಭಾರತದ ಅಭಿವೃದ್ಧಿ ಆಗ್ತದೆ ಈ ಒಂದು ಮಸೂದೆಯಿಂದ ಅನ್ನೋಂಥ ವಿಚಾರಗಳನ್ನು ನಿಮಗೆ ಸಮಗ್ರವಾಗಿ ನಾನು ಅವತ್ತು ತಿಳಿಸ್ತೀನಿ.